ಧಾರಣೆ ಸರಳ ವಿವರಣೆ. ಈಗ ಪರಮಪಿತ ಶಿವಪಿತಾಮಹರು ಈ ಲೋಕದಲ್ಲಿ ಆತ್ಮಗಳನ್ನು ಜಾಗೃತಗೊಳಿಸಲು ಮತ್ತು ಮುಕ್ತಗೊಳಿಸಲು ಇರುವ ಸಮಯ. ಅವರ ಕರೆಗೆ ಪ್ರತಿಕ್ರಿಯಿಸಲು ನಾವು ವಿಳಂಬ ಮಾಡಬಾರದು. ನಿಮ್ಮ ಮನಸ್ಸಿನಿಂದ ಒಮ್ಮೆ ಹೇಳಿ, ತಂದೆಯೇ, ನಾನು ನಿಮ್ಮವನು. ನಾವು ಈ ರೀತಿಯ ನಿಜವಾದ ಸಮರ್ಪಣೆಯನ್ನು ಮಾಡಿದಾಗ ನಾವು ಆಂತರಿಕ ಒತ್ತಡ, ಗೊಂದಲಗಳಿಂದ ಮುಕ್ತರಾಗುತ್ತೇವೆ. ನಮ್ಮೊಳಗೆ ಶುದ್ಧತೆ ಮತ್ತು ಶಕ್ತಿ ಬೆಳೆಯಲು ಪ್ರಾರಂಭಿಸುತ್ತದೆ. ಸಮರ್ಪಣೆ ಎಂದರೆ ವಿಫಲರಾಗುವುದರ ಬಗ್ಗೆ ಅಲ್ಲ, ಇದು ನಮ್ಮ ಅತ್ಯುನ್ನತ ರೂಪದತ್ತ ಹೆಜ್ಜೆ ಇಡುವುದರ ಬಗ್ಗೆ. ಪ್ರತಿದಿನ ಮುರಳಿ ಓದುವ ಅಭ್ಯಾಸವನ್ನು ಬಿಡಬೇಡಿ. ಇದು ನಿಮ್ಮ ಆತ್ಮದ ದಿಕ್ಕನ್ನು ತೋರಿಸುವ ಬೆಳಕು. ನೀವು ಒಂದು ದಿನ ಓದದಿದ್ದರೆ, ನಾನು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಅಥವಾ ನಾನು ಈಗಾಗಲೇ ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದೇನೆ ಎಂದು ಭಾವಿಸಬೇಡಿ. ಇದು ನಿಮ್ಮ ಅಹಂಕಾರ. ನಮ್ಮ ಆತ್ಮದ ಶಕ್ತಿ ಯಾವಾಗಲೂ ನವೀಕರಿಸಲ್ಪಡುವಂತೆ ನಾವು ಪ್ರತಿದಿನ ಮುರಳಿಯನ್ನು ಅಧ್ಯಯನ ಮಾಡಬೇಕಾಗಿದೆ. ಪ್ರಸ್ತುತ ಗದ್ದಲದ ಜಗತ್ತಿನಲ್ಲಿ ಶಾಂತಿ, ಸ್ಪಷ್ಟತೆ, ಶಕ್ತಿಗಾಗಿ ಮುರಳಿ ನಿಮ್ಮನ್ನು ಯಾವಾಗಲೂ ದೈವಿಕ ಸಂಪರ್ಕದಲ್ಲಿರಿಸುತ್ತದೆ. ವರದಾನ ಸರಳ ವಿವರಣೆ. ಇತರರು ಮೊದಲು ಬದಲಾಗಬೇಕೆಂದು ನಿರೀಕ್ಷಿಸುವ ಬದಲು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ದೃಢ ನಿರ್ಧಾರ ತೆಗೆದುಕೊಳ್ಳಿ. ಎಲ್ಲಾ ಸಂದರ್ಭಗಳಿಗೆ ಹೊಂದಿಕೊಳ್ಳುವವರು ಯಾವಾಗಲೂ ಯಶಸ್ವಿಯಾಗುತ್ತಾರೆ. ಇತರರನ್ನು ದೂಷಿಸುವ ಬದಲು ನಿಮ್ಮನ್ನು ಬದಲಾಯಿಸಿಕೊಳ್ಳಿ. ನೀವು ಶಕ್ತಿಶಾಲಿ, ಶಾಂತಿಯುತ ಮತ್ತು ನಿಜವಾಗಿಯೂ ಮೌಲ್ಯಯುತರಾಗುತ್ತೀರಿ. ಸ್ಲೋಗನ್ ಸರಳ ವಿವರಣೆ. ಜನರು ಗಮನಿಸುವಷ್ಟು ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ ನಿಮ್ಮ ನಡವಳಿಕೆ. ನೀವು ದೇವರಿಂದ ಮಾರ್ಗದರ್ಶಿಸಲ್ಪಟ್ಟಿದ್ದೀರಿ ಎಂದು ಅವರು ನಂಬುತ್ತಾರೆ. ಅಂದರೆ ನಿಮ್ಮ ಜೀವನವು ತಂದೆಯ ಸಾನ್ನಿಧ್ಯಕ್ಕೆ ಸಾಕ್ಷಿಯಾಗಿರಬೇಕು. ಓಂ ಶಾಂತಿ.